ಆಡಳಿತಾರೂಢ ಕಾಂಗ್ರೆಸ್ ಬಳಿಕ ವಿಪಕ್ಷದಲ್ಲಿಯೂ ಕೂಡ ಈಗ ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚಕ್ರ ಏನಿತ್ತು ಸುತ್ತುತ್ತಿದ್ರೆ, ಇನ್ನು ಇತ್ತ ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ಸುತ್ತುತ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಎನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆ ಚಕ್ರ ಸುತ್ತಾ ಇದ್ರೆ ಈ ಕಡೆ ಬಿಜೆಪಿಯಲ್ಲಿ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ಸುತ್ತಾ ಇದೆ ಚಕ್ರ. ಯಾಕಂದ್ರೆ ಈ ಒಂದು ಎರಡು ಸ್ಥಾನಗಳಿಗೆ ಕೂಡ ಭಾರಿ ಬೇಡಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಕೂಡ ನವೆಂಬರ್ ಸಸ್ಪೆನ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಚುನಾವಣೆ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಕೂಡ ಕ್ರಾಂತಿ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಚುನಾವಣೆಯ ಬಳಿಕ ರಾಜ್ಯದತ್ತ ಹೈಕಮಾಂಡ್ ಚಿತ್ತ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕೀಯದತ್ತ ಬಿಜೆಪಿ ಹೈಕಮಾಂಡ್ ಗಮನ ಹರಿಸುತ್ತಾ. ಹಾಗಾದರೆ ಬಿಹಾರ ಚುನಾವಣೆ ಬಳಿಕ ರಾಜ್ಯಾಧ್ಯಕ್ಷರ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತಹ ಒಂದು ನಿರೀಕ್ಷೆ ಕೂಡ ಇದೆ. ಬಿಜೆಪಿ ಪಕ್ಷ ಸಂಘಟನೆಗೆ ಹೊಸ ರೂಪ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಏನಿದೆ, ಆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಮಾತುಕತೆ ನಡೀತಾ ಇದ್ರೆ, ಚರ್ಚೆ ನಡೀತಾ ಇದ್ರೆ, ಅಲ್ಲಿ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನರು ಅವರೇ ಪಕ್ಷದ ನಾಯಕರು ಮಾತಾಡ್ತಾ ಇದ್ರು. ಆದರೆ ಈಗ ಬಿಜೆಪಿಯಲ್ಲಿಯೂ ಕೂಡ ಈ ಒಂದು ವಿಷಯ ಓಡಾಡ್ತಾ ಇದೆ. ರಾಜ್ಯಾಧ್ಯಕ್ಷರ ಒಂದು ಸ್ಥಾನ ಏನಿದೆ ಅದು ಬದಲಾವಣೆ ಆಗುತ್ತಾ ಅಂತ. ಏನೇಲಿ ಬಿಜೆಪಿಯಲ್ಲೂ ಕೂಡ ನವೆಂಬರ್ ಸಸ್ಪೆನ್ಸ್, ಅವರು ನವೆಂಬರ್ ಕ್ರಾಂತಿ ಅಂದರೆ ಇವರು ನವೆಂಬರ್ ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದೆಲ್ಲ ಆಗಬೇಕಂದ್ರೆ ಬಿಹಾರದೊಂದು ಚುನಾವಣೆ ಆಗಬೇಕು. ಅದಾದ ನಂತರ ರಾಜ್ಯ ಬಿಜೆಪಿಯಲ್ಲಿಯೂ ಕೂಡ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಬಿಹಾರ ಚುನಾವಣೆ ಆದಮೇಲೆ ಹೈಕಮಾಂಡ್ ಕರ್ನಾಟಕ ರಾಜ್ಯದ ಕಡೆ, ಬಿಜೆಪಿಯ ಒಂದು ಪಕ್ಷದ ಕಡೆ, ರಾಜ್ಯಾಧ್ಯಕ್ಷ ಒಂದು ಸ್ಥಾನದ ಕಡೆ ಗಮನ ಹರಿಸುತ್ತಾ ರಾಜ್ಯಾಧ್ಯಕ್ಷ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥ ಒಂದು ಕೆಲಸವನ್ನು ಮಾಡುತ್ತಾ ಎನ್ನುವಂಥ ನಿರೀಕ್ಷೆ ಇದೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಬಿಜೆಪಿ ಪಕ್ಷದ ಸಂಘಟನೆಗೆ ಒಂದು ಹೊಸ ರೂಪುರೇಷೆಗಳನ್ನು ನೀಡುವಂತಹ ಏನಾದರೂ ಸಾಧ್ಯತೆ ಇದೆಯಾ ಅಂತ. ಕಾಂಗ್ರೆಸ್ ಪಕ್ಷದಲ್ಲಂತೂ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಸಿಎಂ ಕುರ್ಚಿಯ ವಿಚಾರವಾಗಿ, ನವೆಂಬರ್ ಕ್ರಾಂತಿಯನ್ನು ಒಂದು ಮಾತಿನ ವಿಚಾರವಾಗಿ ಕೇಳ್ತಾನೆ ಇರ್ತೀವಿ ನಾವು. ಚರ್ಚೆ ಆಗ್ತಾನಿದೆ ಒಂದಲ್ಲ ಒಂದು ವಿಚಾರಗಳಲ್ಲಿ. ಸ್ವಪಕ್ಷದ ಒಂದು ನಾಯಕರೇ ಅನೇಕ ಬಾರಿ ಮಾತನಾಡಿದ್ರು, ಸಿಎಂ ಬದಲಾವಣೆ ಆಗುತ್ತೆ ಆಗಲ್ಲ ಅಂತ ಸಾಕಷ್ಟು ಶಾಸಕರು ಕೂಡ ಹೇಳ್ತಾ ಇದ್ರು, ಮತ್ತು ಸಚಿವರು ಕೂಡ ಮಾತನಾಡ್ತಾ ಇದ್ರು. ಆಗಾಗ ಕೆಲವೊಂದು ನಾಯಕರಂತೂ ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅದು ಒಂದು ಕಡೆ ಆದರೆ, ಇನ್ನು ವಿಪಕ್ಷವಾಗಿರುವಂತಹ ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ತೊಂದರೆಗಳಿವೆ. ಅವರ ಒಂದು ನಾಯಕರಲ್ಲೇ ಭಿನ್ನಮತ ಇದೆ ಕೆಲವೊಂದು ವಿಚಾರವಾಗಿ. ಅದರಲ್ಲೇ ಮುಖ್ಯವಾದದ್ದು ಅಂತಂದರೆ ರಾಜ್ಯಾಧ್ಯಕ್ಷ ಸ್ಥಾನ ಏನಿದೆ ಆ ಒಂದು ವಿಚಾರವಾಗಿ ಸಾಕಷ್ಟು ಗೊಂದಲಗಳಿತ್ತು. ಅದೇ ವಿಚಾರವಾಗಿ ಬಿಜೆಪಿಯ ಕೆಲ ನಾಯಕರು ಹೈಕಮಾಂಡ್ಗೆ ಹೋಗಿ ವರದಿಯನ್ನು ಕೊಟ್ಟಿದ್ರು, ದೂರನ್ನು ಸಲ್ಲಿಸಿದ್ರು. ಅದರಲ್ಲಿ ಮುಖ್ಯವಾದಂಥವರು ಯತ್ನಾಳ್ ಅವರು. ಅವರನ್ನು ಬಿಜೆಪಿಯಿಂದಲೇ ಹೊರಗಿಡಲಾಯಿತು. ಈ ಒಂದು ವಿಚಾರದಲ್ಲಿ ಪದೇ ಮಾತನಾಡಿದ್ದಕ್ಕೆ, ಬಿಜೆಪಿಗೆ ಮುಜುಗರ ತರುವಂತಹ ಒಂದು ವಿಚಾರಗಳನ್ನು ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ. ಹೀಗಾಗಿ ಈ ವಿಚಾರ ಏನಿದೆ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಬಿಹಾರ ಚುನಾವಣೆ ಆದ ಬಳಿಕ ಬಿಜೆಪಿಯಲ್ಲಿಯೂ ಕೂಡ ಹಾಗಾದರೆ ಬದಲಾವಣೆ ಆಗುತ್ತಾ, ರಾಜ್ಯಾಧ್ಯಕ್ಷ ಒಂದು ಸ್ಥಾನ ಏನಿದೆ ಆ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ಮಾಡುತ್ತಾ ಎನ್ನುವಂತಹ ಪ್ರಶ್ನೆ ಇದೆ. ಇದೆಲ್ಲವೂ ಆಗಬೇಕಂದ್ರೆ ಬಿಹಾರದ ಒಂದು ಚುನಾವಣೆ ಮುಗಿಬೇಕು. ಆ ಚುನಾವಣೆ ಆದ ನಂತರ ಅದು ಯಾವ ರೀತಿಯ ಫಲಿತಾಂಶ ಬರುತ್ತೆ ಅಂತ ನೋಡಿಕೊಂಡು ಬಿಜೆಪಿಯಲ್ಲಿಯೂ ಕೂಡ ಬದಲಾವಣೆ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಏನಿದೆ ಅದನ್ನು ಬದಲು ಮಾಡುವಂತಹ ಒಂದು ನಿರೀಕ್ಷೆಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಒಂದು ಗೊಂದಲಕ್ಕೆ ಕೂಡ ಒಂದು ಸ್ಪಷ್ಟವಾದ ಉತ್ತರ ಸಿಗಬೇಕಂದ್ರೆ ಹೈಕಮಾಂಡ್ ಮಧ್ಯ ಬರಬೇಕು, ಪ್ರವೇಶಿಸಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು. ಆಗ ಮಾತ್ರ ಎಲ್ಲರೂ ಕೂಡ ಸುಮ್ಮನೆ ಆಗ್ತಾರೆ. ಇಲ್ಲಾಂದರೆ ಅಲ್ಲಿವರೆಗೂ ಕೂಡ ಎಲ್ಲ ನಾಯಕರು ಕೂಡ ಮಾತನಾಡ್ತಾನೆ ಇರ್ತಾರೆ. ಕಾಂಗ್ರೆಸ್ ಪಕ್ಷದ ಒಂದು ಕತೆ ಒಂದು ಕಡೆ ಆದರೆ, ಬಿಜೆಪಿ ಪಕ್ಷದ ಒಂದು ವಿಚಾರಗಳು ಒಂದು ಕಡೆ. ಇವರಲ್ಲೂ ಕೂಡ ಹೊಂದಾಣಿಕೆ ಇಲ್ಲ, ಅವರಲ್ಲೂ ಕೂಡ ಹೊಂದಾಣಿಕೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಾಯಕರು ಅವರವರದೇ ರೀತಿಯಲ್ಲಿ ಮಾತನಾಡ್ತಾರೆ, ಬಿಜೆಪಿಯಲ್ಲಿರುವ ಅವರವರೇ ಮಾತಾಡ್ತಾರೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ, ಬಿಜೆಪಿಯಲ್ಲಿ ನವೆಂಬರ್ ಸಸ್ಪೆನ್ಸ್. ಇದೆಲ್ಲರಲ್ಲೂ ಕೂಡ ಯಾವುದು ಕೂಡ ಸ್ಪಷ್ಟವಾಗಿಲ್ಲ. ಸುಮ್ಮನೆ ಊಹಾಪೋಹಗಳ ಮಾತುಗಳು. ಅದು ಬದಲಾವಣೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಎಲ್ಲ ನಾಯಕರು ಕೂಡ ಅದನ್ನೇ ಹೇಳೋದು. ಕಾಂಗ್ರೆಸ್ನಲ್ಲಿ ಕೂಡ ನಿನ್ನೆ ಮೊನ್ನೆ ಪರಮೇಶ್ವರ್ ಅವರು ಕೂಡ ಅದೇ ಹೇಳ್ತಾ ಇದ್ರು, ಏನೇ ಒಂದು ತೀರ್ಮಾನ ತೆಗೆದುಬೇಕಂದ್ರೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ಇದೇ ಒಂದು ಬಿಜೆಪಿ ವಿಚಾರದಲ್ಲಿ ಕೂಡ ಈಗಲೂ ಕೂಡ ಅದೇ ಮಾತು ಕೇಳಿ ಬರ್ತಾ ಇದೆ. ಬಿಜೆಪಿಯಲ್ಲಿ ಕೂಡ ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತಂದರೆ ಅದನ್ನು ಕೂಡ ಹೈಕಮಾಂಡೇ ನಿರ್ಧಾರ ಮಾಡಬೇಕು. ಹೈಕಮಾಂಡ್ನ ಒಂದು ಆದೇಶಕ್ಕೆ ಎಲ್ಲರೂ ಕೂಡ ತಲೆಬಾಗಬೇಕು. ಇಲ್ಲ ಅಂತಂದರೆ ನಾವು ಪಕ್ಷದಿಂದ ಹೊರಗಿಡ್ತೀವಿ ಅಂತ ಹೇಳ್ತಾರೆ. ಹೊರಗಿಟ್ಟಿದ್ದಾರೆ ಕೂಡ ಕೆಲವರನ್ನು. ಅದಕ್ಕೆ ಉದಾಹರಣೆ ಯತ್ನಾಳ್ ಅವರು, ಈಶ್ವರಪ್ಪ ಅವರು, ನಿಮಗೆ ಗೊತ್ತೇ. ಹೀಗಾಗಿ ನವೆಂಬರ್ ಸಸ್ಪೆನ್ಸ್ ಏನಿದೆ ಬಿಜೆಪಿಯಲ್ಲಿಯೂ ಕೂಡ ಆಗಬಹುದು. ರಾಜ್ಯಾಧ್ಯಕ್ಷ ಸ್ಥಾನ BY ವಿಜಯೇಂದ್ರ ಅವರು ಈಗಿದ್ದಾರೆ ಅಧ್ಯಕ್ಷರಾಗಿ. ಆದರೆ ಅವರು ಆದಾಗಿಂದ ಕೂಡ ಸಾಕಷ್ಟು ಗೊಂದಲದ ಹೇಳಿಕೆಗಳು, ಅಸಮಾಧಾನಗಳು ವ್ಯಕ್ತವಾಗಿದ್ವು ಬಿಜೆಪಿಯಲ್ಲಿ. ಆ ವಿಚಾರ ಇಲ್ಲಿಯವರೆಗೂ ಕೂಡ ಮುಂದುವರಿತಾನೇ ಇದೆ.
BJP ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಆಗ್ತಾ ಇರುತ್ತೆ, ಬದಲಾವಣೆ ಆಗಬೇಕನ್ನುವಂಥ ಕೂಗು ಆಗಾಗ ಕೇಳಿ ಬರ್ತಾ ಇರುತ್ತೆ. ಈಗ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ನವೆಂಬರ್ ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬಿಹಾರ ಚುನಾವಣೆ ಆದ ನಂತರ ನಿಜಕ್ಕೂ ಕೂಡ BJPಯಲ್ಲಿ ಬದಲಾವಣೆ ಆಗುತ್ತಾ? ವಿಜಯೇಂದ್ರ ಅವರನ್ನು ಕೆಳಗಿಳಿಸಿ ಬೇರೆಯವರನ್ನು ತರುವಂತಹ ಒಂದು ಸಾಧ್ಯತೆ ಇದೆಯಾ? ಹಾಗಾದರೆ ಒಂದು ವೇಳೆ ಹೈಕಮಾಂಡ್ ತಂದರೆ ಯಾರಿದ್ದಾರೆ ಅವರಿಗಿಂತ ಉತ್ತಮವಾದವರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹೀಗಾಗಿ ಇದೆಲ್ಲವೂ ಆಗಬೇಕು ಅಂತಂದರೆ ಬಿಹಾರ ಚುನಾವಣೆ ಆಗಬೇಕು, ಅದಾದ ನಂತರ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.